ಸೊ ಒನ್ಸ್ ಅಗೇನ್ ಮಿಸ್ಟರ್ ಎಸ್ ವಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೋಯ್ತಾ ಇದೀವಿ ಶ್ರೀ ಕ್ಷೇತ್ರ ಸಾಸಲು. ಎಲ್ಲರೂ ಒಣ್ಸಾಗಿದೆ. ಇಲ್ಲಿ ಇದು ನಮ್ಮಮ್ಮ ನನ್ನ ತಂಗಿ ಇವಾಗ ಹೊರಡ್ತವ್ರೆ. ನಮ್ಮಪ್ಪ ಬ್ಯಾಗ್ ರೌಂಡ್ ಸ್ನಾನ ಮಾಡ್ತಾ ಇದೆಯಾ ತೋರ್ಸಂಗಿಲ್ಲ. ನಮ್ಮ ಅಣ್ಣ ಎಲ್ಲೋದ ಇಲ್ಲ ನೋಡಪ್ಪ ಮದ್ವೆ ಗಂಡು ದೇವಸ್ಥಾನಕ್ಕೆ ಹೋಯ್ತಿರೋದ ಮದ್ವೆ ಗಂಟೆ ತಾನೆ. ಇಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆ ಗಂಟೆ. ನೀನು ಏನಿತ್ತು ಕರೆಕ್ಟ್ ತಾನೆ? ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆ ಗಂಟೆ ತಾನೆ. ಉಳ್ಳುಳ್ಳುಳ್ಳು ಬೆಳಗಾಗ್ಬಿಟ್ಟೈತಲ್ಲ. ನಾವು ಬೆಳಗ್ಗೆದ್ದು ಸ್ನಾನ ಮಾಡಿ ನಾನೇ ಮನೆ ಒರೆಸಿಲ್ಲ, ಮನೆಯವ್ರ ಅಮ್ಮ ಅವರೆಲ್ಲ ಒರೆಸಿದ್ರು. ಕಾರು ಬ್ರೋ ತೊಳೆದು ರೆಡಿಯಾಗಿ ನಿಲ್ಸಿದ್ದಾರೆ. ನಾವು ಶಬರಿಮಲೆಗೆ ಹೋದಾಗ ಗಂಟೆ ತಂದಿದ್ವಿ. ಅದು ಗಂಟೆ ಇರೋದು ಕಟ್ಟಿದ್ವಿ ಇಲ್ಲಿ. ಈ ಗಂಟೆ ನಾವು ಶಬರಿಮಲೆಗೆ ಹೋದಾಗ ಅಲ್ಲಿ ಪೂಜೆ ಮಾಡಿ ಗಂಟೆ ತಗೊಬರ್ತಾರೆ. ಕಟ್ಟಿದ್ದನ್ನ ಬೇರೆಯವ್ರು ತರ್ತಾರೆ. ಅದನ್ನು ನಾವು ಕಟ್ಟಿ ನಮ್ಮ ಭಾವಾಗ ಕಿತ್ಕೊಬಂದಿದ್ರು. ಅದನ್ನು ಇವಾಗ ಇಲ್ಲಿ ಗಂಟೆ ಕಟ್ಟಿದ್ದೀವಿ. ಬೆಳಗ್ಗೆ ಸ್ನಾನ ಮಾಡಿ ಕಾರು ವಾಶನ್ ಆಗಿಲ್ಲ, ಹಂಗೆ ಬೆಳಗ್ಗೆ ನೀರು ಹಾಕಿ ತೊಳೆದು ನಿಲ್ಲಿಸಿದ್ದಾರೆ. ಇವತ್ತು ಮುಡಿ ಕೊಡೋ ಪ್ರೋಗ್ರಾಮ್ ಕ್ಲೀನ್ ರೆಡಿಯಾಗಿ ಮುಗಿದಿಲ್ಲ ಅವ್ರದ್ದು. ಇನ್ನೂ ಆಗಿಲ್ಲ ಅವರು. ನಿನ್ ಕತೆಯಲ್ಲಿ ಅವಳು ಹಾಲಾಡ್ತಾ ಅಲ್ಲಿ ನೋಡಿಲಿ ನಿಂತ್ಕೊಂಡೆ ಅಲ್ಲೂ ಕಾಣಿಸುತ್ತೆ. ಕಾಣಿಸ್ಲಿ ಬಿಡು. ಇವತ್ತು ಮುಡಿ ಕೊಟ್ಟಾದ್ಮೇಲೆ ಫುಲ್ ಕ್ಲೀನ್. ಹೆಚ್ಚು ಕಡಿಮೆ ಎಷ್ಟು 6-8 ತಿಂಗಳಾಯ್ತನಪ್ಪ. 8 ತಿಂಗಳಾಗಿತ್ತು ಕೂದುಬಿಟ್ಟೆ ನಾನು. ಗೆಸ್ಟ್ ಎಂಟ್ರಿ ಹಿಂಗೆ ಪೋಸ್ ಎಲ್ಲ ಕೊಟ್ಕೊಂಡು. ಬಿಳೆ ಪಂಚೆ ಚೆನ್ನಾಗಿ ಕಾಣಲಿಲ್ಲ. ನೀಲಿ ಪಂಚೆ ಹುಡ್ಕೊತೀನಿ. ಸೊ ಒಂದು ವೈಟ್ ಪಂಚೆ ತಗೊಂಡಿದ್ದೀನಿ. ಅದೇನಾದ್ರೂ ಚೆನ್ನಾಗಿ ಕಂಡಿಲ್ಲ ಅಂದ್ರೆ ನೀಲಿ ಪಂಚೆ ಒಂದು ತಗೋಬೇಕು. ಅಲ್ಲಿ ತೊಳೆದು ಒಣಾಕಿದ್ದಾರೆ. ಗಂಟ್ಲು ಇನ್ನೂ ಸರಿ ಆಗಿಲ್ಲ ಫ್ರೆಂಡ್ಸ್. ಗಂಟ್ಲು ಸರಿ ಆಗಬೇಕು. ಇನ್ನೂ ಟೈಮ್, ಸ್ವಲ್ಪ ಟೈಮ್ ತಗೊಳತ್ತೆ. ಬನ್ನಿ ಅಂತ ಇಲ್ಲಿ ಫುಲ್ ಟ್ರೆಡಿಷನಲ್ ಲುಕ್ಕಲ್ಲಿ ರೆಡಿ ಆಗೋಣ ಅಂತ. ಒಂದು ವೈಟ್ ಪಂಚೆ ತಗೊಂಡಿದ್ದೀನಿ. ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು ಹಾಕೋಣ. ಬ್ಯಾಗು ಕಾರೊಳಗೆ ಇಡೋಣ. ಅಲ್ಲಿ ಮುಡಿ ಕೊಟ್ಟು ಬಟ್ಟೆ ಹಾಕೋಣಕ್ಕೆ. ಜಿಪ್ ಏನದು? ಬಟ್ಟೆ ಕ್ಯಾಪು. ಕ್ಲೋಸ್ ಮಾಡಲಾ? ಇನ್ನೇನು ಇಡ್ಬೇಕಾ? ತಗೋಬರವ? ಆಯ್ತು ತಗೋಬರ. ತಪ್ಪಾಯ್ತು. ಇವಾಗ ಮಾಡು. ಒಂದು ಈರ್ಗಾಯಿ.
ಸೊ ನಾವೆಲ್ಲ ಇವಾಗ ಹೊರಟ ಇತ್ತು. ಇವಾಗ ನಾವು ನಮ್ಮ ಅದಕ್ಕೆ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಮಡಿಕೆ ಪಿಕ್ ಮಾಡಿ ಅಲ್ಲಿಂದ ಇವಾಗ ನೆಕ್ಸ್ಟು ಶ್ರೀ ಕ್ಷೇತ್ರ ಸಾಸ್ಲು ಪ್ಲೇ ಮಾಡು. ಸೊ ನಾವು ಇವಾಗ ನಮ್ಮ ಅದಕ್ಕೆ ಮನೆಗೆ ಬಂದ್ವಿ. ಅಣ್ಣವ್ರಲ್ಲಿ ಗಾಡಿ ಹಾಕೋರೆ. ನಮ್ಮ ಅದಕ್ಕೆ ಕರ್ಕೊಬರಕ್ಕೆ ಹೋಗ್ತಾ ಇದೀವಿ. ಬನ್ನಿ. ಹಾಯ್. ಇಲ್ಲಿ ನಮ್ಮ ಅವರು ಟ್ಯಾಕ್ಟ್ರಲ್ಲಿ ಫುಲ್ ಏನೋ ಮಾಡಕ್ಕೆ ಫುಲ್ ಬ್ಯುಸಿ ಆಗೋರಿ. ಇವಾಗ ಲೇಟ್ ಆಗೈತೆ. ಇಡ್ರಿ ನೋಡ್ರಿ ಇವಾಗ ಯಾಕೆ ಗಾಡಿಯಲ್ಲಿ ಅಲ್ಲಿ ನಿಮ್ಮ ಯಜಮಾನ್ರು ಗೊತ್ತಾ? ನಮ್ಮನ್ನ ಹಿಂದಕ್ಕೆ ಕೊಟ್ಟು ಎಲ್ಲ ಇಲ್ಲಿ ನೋಡಿ ಇಲ್ಲಿ ಇಲ್ಲ ಮತ್ಕೆ ಹಿಂದೆ ನೋಡ್ತೇನೆ ಅದಾಗ್ಲಿಂದ. ಅಯ್ಯ ಸೈಡ್ಗೆ ಹೋಗಿ ನಿಟ್ಟಸ್ರಿ ಚಿನ್ನಿ ಸೈಡ್ ಬಾರೆ ಒಂಚೂರು. ನಾವ್ ಹಿಂಗೆ ನಾನು ಹಿಂಗೆ ಅಡ್ಡಾಗ ಕಾರಣನೇ ಚನ್ನಪಣ್ಣ. ಇವಾಗ ಹೇಳಿದ್ರು. ಸೊ ಇಲ್ಲಿ ಹೂವಿಂದು ಪರ್ಚೇಸಿಂಗ್ ನಡೀತಿದೆ. ನಮ್ಮ ಅಮ್ಮ ಅವರು ಟ್ರಾಫಿಕ್ ಸೌಂಡ್ ಏನೋ ಕೇಳಿಸಲ್ಲ. ಚನ್ನಪಣ್ಣ ನಾವು ಹುಟ್ಟು ಬೆಳೆದಿದ್ದೂರು. ಅದಕ್ಕೆ ನಾವು ಹುಟ್ಟು ಬೆಳೆದಿದ್ದೂರು. ನಾನು ಹಾಳಾಗಿದ್ದು ಹಾಳು ಮಾಡಿದ್ದು ಎರಡು ಇದೆ. ಅವರು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರುವಾಗ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಭಾರಿ ಫೇಮಸ್. ಆಂಜನೇಯ ಸ್ವಾಮಿ ದೇವಸ್ಥಾನ ಅದು. ಹಾಂ ಇಲ್ಲ ಒಂದಿನ ಬೈಕ್ ತಗೊಂಡು ಬರ್ತೀನಿ. ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಮೆಮರೀಸ್ ಎಲ್ಲ ಹೇಳ್ಬಿಟ್ಟು. ಇಲ್ಲಿಂದ ರೈಟ್ಗೆ ಹೋದ್ರೆ ನಮ್ಮ ಸ್ಕೂಲು. ಇಲ್ಲಿ ಈ ಕಡೆ ಇಲ್ಲಿ ಒಳಗಡೆ ಹೋದ್ರೆ ಅಲ್ಲೊಂದು ಕುಲ್ಮೆ ಇತ್ತು. ಅಲ್ಲಿ ಮಚ್ಚೆ ಎಲ್ಲ ಮಾಡೋರು. ಅಲ್ಲಿ ಹೋಗಿ ಕುತ್ಕೊಳ್ಳೋ ಟ್ಯೂಷನ್ ಮುಗಿಸ್ಕೊ ಬಂದು ಮಾಡ್ಕೊಂಡು ನೋಡ್ಕೊಂಡು. ಅಣ್ಣ ಇಲ್ಲಿ ಒಂದು ಈ ಕಡೆ ಒಳಗಡೆ ಹೋದ್ರೆ ಒಂದು ಕುಲ್ಮೆ ಇತ್ತಲ್ಲ, ಅಲ್ಲಿ ಮಚ್ಚೆ ಎಲ್ಲ ಮಾಡೋರು. ನಾವು ಸ್ಕೂಲ್ ಮುಗಿಸ್ಕೊ ಬಂದ್ಬಿಟ್ಟು ಅಲ್ಲಿ ಅವ್ರು ಕುಲ್ಮೆ ಮಾಡೋದು ನೋಡ್ಕೊಂಡು ಕುತ್ಕೊಳ್ಳೋ. ಒಳ್ಳೆ ನಾಟಿ ನಿದ್ದೆ ಆಗಿಲ್ಲ. ಒಳ್ಳೆ ಸ್ಲೀಪ್ ಮಾಡ್ತಾಳೆ ಇವಾಗ. ನಮ್ಮ ಅಪ್ಪಾಜಿ ಕಾರಿಂದ ಇಳಿಯಂಗಿಲ್ಲ. ಅಲ್ಲಿ ಶಬರಿಮಲೆಯಿಂದ ಬರ್ಬೇಕಾರಂಗ ಆಯ್ತು ಕಣಕ್ಕೆ. ಇವಾಗ ಹೂ ಆಯ್ತು. ಹಣ್ಣು ತಗೊಬರಕ್ಕೆ ಹೋಯ್ತಾ ಇದ್ರೆ ನಮ್ಮನ್ನು ಬಿಟ್ಟು ನಮ್ಮ ಅಮ್ಮ ಮುಂದೆ ಹೊಡಾಯ್ತು. ಆಂಜನೇಯ ಸ್ವಾಮಿ ದೇವಸ್ಥಾನ ಫುಲ್ ಯಾಕೆ ಸರಿ ಆಯ್ತು. ರೇಖಮ್ಮ ಅದು ಆಂಜನೇಯ ಸ್ವಾಮಿ ದೇವಸ್ಥಾನ ಫುಲ್ ರೀಬಿಲ್ಡ್ ಮಾಡ್ಕೊಡ್ತಾರಲ್ವಾ? ಹಾಂ ಮುಂಚೆ ಹಳೆ ದೇವಸ್ಥಾನ ಇತ್ತು. ಇಲ್ಲಿ ನೋಡಿ ಫುಲ್ ಹೊಸ್ದಾಗೆಲ್ಲ ಮಾಡ್ಬಿಟ್ಟವ್ರೆ. ಕಾರ್ ತಗೊಂಡು ಮುಂದಕ್ಕೆ ಬರೋಕೆ ಹೇಳ್ಬೇಕಿತ್ತಲ್ವಾ ಅವನಿಗೆ. ಫೋನ್ ಮಾಡಿದ್ದೀನಿ ಜಟ್. ಈ ದೇವಸ್ಥಾನ ಭಾರಿ ಫೇಮಸ್. ನಾವು 10th ಇದ್ದಾಗ ಶನಿವಾರ ಬರುವ ಇಲ್ಲಿಗೆ. ಅವಾಗ ಇದೇನು ಇರಲಿಲ್ಲ. ಅವ್ನು ಫೋನೇ ಎತ್ತಿಲ್ಲ ಕಣಮ್ಮ. ಎಲ್ಲಿ ಅದಲ್ಲ ಗಾಡಿ ನಮ್ಮದು. ಬತಾವನೆ ನಿಂತ್ಕೊಳ್ಳೋದು. ಓಹೋ ಸಮುದ್ರ ನೋಡಪ್ಪ. ಸಮುದ್ರ ಜನವಾರದ ಕೆರೆ ಮೀನ್ ಭಾರಿ ತಿಂದಿದ್ವಿ ನಾವು. ಹೋಗ್ಬೇಕಾರೆ ಇಟ್ಕೊ ಹೋಗ ನಡಿ. ಇನ್ನು ನೋಡಿ ಇದು ಏರಿ ಮಾರಮ್ಮ ದೇವಸ್ಥಾನ. ಸಖತ್ ನಂಬ್ತಾರೆ ಇಲ್ಲಿ.
ಆ ದೇವಸ್ಥಾನ ಏನು ಇದನ್ನ ಕಾಪಾಡಿ ಎಷ್ಟು ಆಕ್ಸಿಡೆಂಟ್ ಆಗ್ಬೇಕಾಗಿರೋ ತುಂಬಾ ಆಕ್ಸಿಡೆಂಟ್ಗಳು ತಪ್ಪಿಸಿದೆ. ಈ ತಾತ ಏನ್ ಆಗ್ತಿದೆ ಅಂತ ಗೊತ್ತಿಲ್ವಲ್ಲ ಇವ್ನಿಗೆ. ಓ 100% ಬರುತ್ತೆ. ಈಜ್ತೀನಿ ಮದ್ಯಕ್ಕೆ ಹೋದ್ರೆ ಬರ್ತಾರೆ ಈಜ್ಕೊಂಡು. ಮದ್ಯಕ್ಕೆ ಯಾರು ಬರ್ತಾರೆ ಕರ್ಕೊಂಬರಕ್ಕೆ ಬೋಟ್ ತಗೊಂಡು. ಈಗ್ಲಿಂದ ಆಗ್ಲಿಂದ ಐತ್ಕಣ ಬಜಿ ಬೆಳಗುಳದಲ್ಲಿ ಇದಿತ್ತಲ್ಲ ಆಗಿನ ಬೋಟಿಂಗ್ ಐತೆ ಇಲ್ಲಿ. ಒಂದ್ ಮ್ಯಾಟ್ರ್ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ ಮಮ್ಮಿ. ಶಾಂಬೆಗಡದಲ್ಲಿ ಬೋಟಿಂಗ್ ಆಗ್ಲಿಂದ ಐತೆ ಜನವರಿ ಕೇರಲ್ಲಿ. ನಾವು ಗವಿರಂಗಪ್ಪನ್ ಬಿಟ್ಟು ಮುಂದಕ್ಕೆ ಹೋಗಿ ಶ್ರವಣ ಬೆಳಗೊಳಕ್ಕೆ ಹೋಗೋದು ಇದೇ ರೂಟಲ್ಲಿ. ಇದೇ ರೂಟಲ್ಲಿ ಶಾಸ್ತ್ರಿಗೆ ಹೋಗೋದು ಇದೇ ರೂಟಲ್ಲಿ. ಶಾಸ್ತ್ರಕ್ಕ ಗೌರಂಗಪ್ಪ ಬಿಟ್ಟು ಮುಂದೆನಾ? ಇಲ್ಲ ಇನ್ನು ಹಿಂದೆ ಈಚೆಗೆ. ಇಲ್ಲೇ ಜಲಕ್ರೀಡೆಗಳು ಅಂತ ಬೋಟಿಂಗ್ ಐತೆ. ಇಲ್ಲೇ ಮೀನು ಅಂಗಡಿ. ಇಲ್ಲಿ ಚಂದ್ರಾಪುರದಿಂದ ಬರ್ತಾರೆ ಇಲ್ಲಿ ಮೀನ್ ತಗೋಕೆ. ಜನವಾರದ ಕೆರೆ ಮೀನು ಇಷ್ಟು ಉಪ್ಪ ಇದಾವೆ. ಅವಾಗ ಹಿಡಿತಾ ಇರ್ತಾರೆ. ಕೆರೆ ತುಂಬಾ ಬೇಗ ಇದಾಗಲ್ಲ. ಡೈಲಿ ಹಿಡಿತಾರೆ. ಡೈಲಿ ಹಿಡಿತಾರೆ. ಇವನೇನು ಆಟ ಆಡ್ತಾವನ ಮುಂದ್ಗಡೆ ಡಬಲ್ ಟು ಇಲ್ಲ ಅಲ್ಲಿ ಟ್ಯಾಕ್ಟ್ರಿ ಇದೆ. ಮುಂದೆ ಟ್ರ್ಯಾಕ್ಟರ್ ಇದೆ. ಅವರು ನಿಧಾನ ಕೊಯ್ತವ್ರ ಕಣ ಆಗ್ಲಿ. ಆಗಿಲ್ಲ ನಮ್ಮನ್ ಬಿಟ್ಟು ಬೇರೆ ಎಲ್ಲಾರನ್ನೂ ವಹಿಸ್ಕೊಳತ್ತಲ್ಲ. ಇಲ್ಲಪ್ಪ ಅವರು ನಾವು ಪಕ್ಕದಲ್ಲಿದ್ದು ನಾವು ಮಾಸ್ಟ್ರು. ಅವ್ರ ಹಿಂದ್ಗಡೆ ಹೋಗಪ್ಪ ನೀನು ಬರಕಲ್ಲ. ಒಂದಾಯ್ತು ನಾವು ಶಾಸ್ತ್ರಿಗೆ. ಬಿಫೋರ್ ಆಫ್ಟರ್ ನೆಕ್ಸ್ಟ್ ತೋರಿಸ್ತೀವಿ. ಇದು ನಂದೀಶ್ವರನ ದೇವಸ್ಥಾನ. ಇವಾಗ ಮುಡಿ ಕೊಟ್ಟಾಗಿ ಇದು ಕೊಳದಲ್ಲಿ ಸ್ನಾನ. ಕೊಳ ತೋರಿಸ್ತಾ ಇಲ್ವಾ? ಕೊಳ ತೋರಿಸ್ತಾ ಇಲ್ವಾ? ತೋರಿಸ್ಲಿಲ್ವಾ? ನೀರು ಎತ್ತು ತೋರಿಸ್ತಾ ಇಲ್ವಾ? ಇಲ್ಲಿ ಬಿಡು ಸಾಕು. ಕೊಳ ತೋರಿಸಿ ಮುಡಿ ಕೊಟ್ಟು ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ. ಗಂಧ ಎಲ್ಲ ಹಚ್ತಾರೆ. ಅದೊಂದು ದುಡ್ಡು ಅನ್ನೋದು. ಇದು ನಾನು ತುಂಬ ನಂಬಿರೋ ದೇವರು. ಅವಾಗಿಂದ ನಮ್ಮ ಅಮ್ಮಂಗೆ ಒಂದ್ಸಲಿ ನಾಗರ ಆದಾಗಿಂದ ಇಲ್ಲಿ ಬರೋದೊಂದು ಅಭ್ಯಾಸ ಇದೆ. ಇದು ಹಳೆ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಮೊದಲು ಎಂಟ್ರಿ ಇತ್ತು. ಇವಾಗ ಒಳಗಡೆ ಶಿವಲಿಂಗ ಹಂಗೆ ಇದೆ, ತೆಗ್ದಿಲ್ಲ ಅನ್ಕೋತೀನಿ. ಬರೀ ಮೂಲ ದೇವರ ವಿಗ್ರಹ ಅಷ್ಟೇ ತೆಗ್ದವ್ರೆ ಅನ್ಕೋತೀನಿ ನಾನು. ಇದು ಸಕ್ಕತ್ತಾಗಿತ್ತು ಒಳಗಡೆ ದೇವಸ್ಥಾನ. ಇವಾಗ ಜೀರ್ಣೋದ್ಧಾರ ಮಾಡ್ತೀನಿ ಅಂತ 3 ವರ್ಷದಿಂದ ಜೀರ್ಣೋದ್ಧಾರ ಮಾಡ್ತಾನೆ ಅವ್ರೆ. ನಮ್ಗೆ ನಂಗೆ ಅನಿಸಿಲ್ಲ. ನಾವು ಹೋಸಲಿ ಬಂದಾಗಲೂ ಹಿಂಗೆ ಇತ್ತು ದೇವಸ್ಥಾನ. ಮುಂಚೆನೇ ಸಕ್ಕತ್ತಾಗಿತ್ತು ಅಲ್ವೇನಣ್ಣ? ಮುಂಚೆನೇ ದೇವಸ್ಥಾನ ಚೆನ್ನಾಗಿತ್ತು ತಾನೇ? ಇದು ಮುಂಚೆನೇ ಚೆನ್ನಾಗಿತ್ತು ಗೊತ್ತಾ ದೇವಸ್ಥಾನ? ಮುಂಚೆನೇ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇವಾಗ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಅದೇನ್ ಜೀರ್ಣೋದ್ಧಾರ ಇದೆಲ್ಲ ತೆಗ್ದಾಕಿದಾರೆ ಅಷ್ಟೇ. ಹೊಸ ಹಳೆ ದೇವಸ್ಥಾನ ಹಂಗೆ ಇದೆ. ಒಳಗಡೆ ಕಲ್ಲಿನ ದೇವಸ್ಥಾನ ಹಂಗೆ ಇದೆ. ಇದು ವರ್ಷ ಹೊರಗಡೆ ಸುತ್ತ ಮಾಡಿರೋದಷ್ಟೇ. ಸಕ್ಕತ್ ದೇವಸ್ಥಾನ. ಇಲ್ಲಿ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಏನ್ ಮಾಡ್ತಿದಾರ. ಮೂಲ ದೇವ್ರ ವಿಗ್ರಹ ತೆಗ್ದಿಲ್ಲ ಅಣ್ಣ. ಇಷ್ಟೊತ್ತಿಗೆ ತೆಗ್ದು ಅಪರಾಧ ಆಗಿರೋದು. ಮುಂಚೆ ಇಲ್ಲ ಇಲ್ಲಿ ಈ ಜಾಗ ಎಲ್ಲ ತುಂಬಾ ಚೆನ್ನಾಗಿತ್ತು ಕಣ. ನಿತ್ಯ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹಾಳು ಮಾಡಿದ್ದು. ಇದೆಲ್ಲ ಫುಲ್ ಕಲ್ಲಿತ್ತು. ಇಲ್ಲೊಂದು ರೌಂಡ್ 2 ರೌಂಡ್ ಓಡಾಡಿದ್ರೆ ಎಷ್ಟು ಫ್ರೀ ಅನ್ಸೋದು ಗೊತ್ತು. ಇಲ್ಲಿ ಎಂಟ್ರಿ ಇತ್ತು. ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಈ ದೇವಸ್ಥಾನ 3 ವರ್ಷದಿಂದ ಮಾಡ್ತಾನೆ ಅವ್ರೆ ನೋಡಿ. ಈ ಕಡೆಯಿಂದ ಎಂಟ್ರಿ ಸೀದಾ ಒಳಗಡೆ, ಒಳದಿಂದ ಒಳಗಡೆ ಸೀದಾ ಎಂಟ್ರಿ. ಕೊಳದಿಂದ ಹಿಂಗೆ ಬಂದು ಇಲ್ಲಿ ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಹಿಂಗೆ ಹೋಗ್ತಿದ್ದೀವಿ. ಈಗ ನೆಕ್ಸ್ಟು ಆ ದೇವಸ್ಥಾನ. ನಡ್ರಿ ಪಾಸ್ ಆಗೋಣ. ನಡ್ರಿ ನೋಡೋಣ. ಮುದ್ರಾಯಿ ಮುಂಚೆನೇ ಚೆನ್ನಾಗಿತ್ತು ದೇವಸ್ಥಾನ. ನನಗೆ ಗೊತ್ತಿಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ. ಕಮೆಂಟ್ ಹಾಕೋರು ಕಮೆಂಟ್ ಹಾಕಿ. ಇದಾದ್ಮೇಲೆ ಇದು ನೆಕ್ಸ್ಟ್. ಅಮ್ಮ
ತೆಂಗಿನಕಾಯಿ ಅದು ಇದ್ರೊಳಗೆ ಇದೆ ನೋಡು. ಇದು ಹಳೆ ದೇವಸ್ಥಾನ. ಇದು ಗಣಪತಿ ಇದು ಮೂಲ ದೇವಸ್ಥಾನ. ಇದು ಹಳೆ ದೇವಸ್ಥಾನ. ಇದು ಶಂಭುಲಿಂಗೇಶ್ವರ. ಮುಂಚೆ ಇಲ್ಲಿತ್ತು. ಈಗಿರೋ ದೇವ್ರನ್ನ ಇದು ಮುಜರಾಯಿ ಇಲಾಖೆಯವರು ಇದನ್ನ ಜೀರ್ಣೋದ್ಧಾರ ಮಾಡಕ್ಕೆ ಅಂತ ಇವಾಗ ಅಲ್ಲಿ ತೋರ್ಸೋದ್ನಲ್ಲ ಆ ದೇವರು ಇವಾಗ ಅಲ್ಲಿ ಇರೋ ವಿಗ್ರಹನ ಅಲ್ಲಿಗೆ ಇಟ್ಟವ್ರೆ. ಲಿಂಗ ಮೋಸ್ಟ್ಲಿ ಲಿಂಗ ಒಳಗೈತೆ ಅಂತಿದ್ದೀನಿ. ಮೂಲ ವಿಗ್ರಹ ಮಾತ್ರ ತೆಗೆದು ಇಟ್ಟವ್ರೆ. ಇಲ್ಲಿ ಕಾರ್ತಿಕ ಸೋಮವಾರದಲ್ಲಿ ಮಠದ ಕಡೆಯಿಂದ ಇಲ್ಲಿ ದಾಸೋಹ ಇರುತ್ತೆ ಯಾವಾಗಲೂ. ಇದು ಮೂಲ ದೇವಸ್ಥಾನ. ಇದು ಇವಾಗ ಉತ್ತಕ್ಕೆ ಹಾಲುದಕ್ಕೆ ಕರ್ಕೊಂಡೋಗಿದ್ದವ್ರೆ ಮನೇಲಿ. ಮುಂಚೆ ಹೆಚ್ಚು ಕಡಿಮೆ ಸುಮಾರು 4-5 ವರ್ಷದಿಂದ ಬರ್ತಾ ಇದ್ವಿ ಈ ಕಡೆಗೆ. ನಾವಿಲ್ಲಿ ಇತ್ತೀಚೆಗೆ ಬಂದಿಲ್ಲ. ಇದು ನೋಡಿ ದೊಡ್ಡ ನಂದಿ. ಗಂಡ ಹೆಂಡತಿ ಮಾವ. ನಾವಿಲ್ಲಿ ಸಿಸ್ಟರ್ ಅಂಡ್ ಬ್ರದರ್ ನಾವು ಹೊಂಟ್ಕೊಂಡು ಓಡಾಡ್ತಾ ಇದ್ವಿ. ನಾವು ಯಾರೇ ಇಲ್ಲ, ಅವರ ಟ್ರೆಂಡಲ್ಲಿ ಇದ್ದಾರೆ ಇವಾಗ. ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅಂತ. ಹಾಲು ತುಪ್ಪ ಕೊಡೋದು ಮಾಮೂಲಿ. ಹಾಲು ತುಪ್ಪ ತರ್ಬೋದು. ಒಂದು ಹಾಲು ಕೊಡಿ. ದೊಡ್ಡದೇ ಕೊಡಿ. ಒಂದು ಮ್ಯಾಚ್ ಬಾಕ್ಸ್ ಕೊಡಿ. ದೊಡ್ಡದೇ ಕೊಡಿ. ಇದಕ್ಕೆ ವಾಯ್ಸ್ ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ವಾಯ್ಸ್ ಜಾಸ್ತಿ ಮಾತಾಡೋಕ್ಕೆ ದೇವಸ್ಥಾನ ಅಲ್ವಾ, ಹಂಗಾಗಿ ಅಭ್ಯಾಸ ಆಗ್ಬಿಟ್ಟೈತಲ್ಲ. ಅವಾಗ ಉದ್ದ ಕುಂದಿದ್ದಾಗ ಹಿಂಗೆ ಅಂದಂದು ಅಭ್ಯಾಸ ಆಗ್ಬಿಟ್ಟೈತೆ. ಏನೂ ಮಾಡಂಗಿಲ್ಲ. ಇನ್ನೊಂದು ವಾರ ಹಂಗೆ, ಇನ್ನೊಂದು ವಾರ ತಿಂಗಳು ಕಳೆಯವ್ರಿಗೆ ಅಭ್ಯಾಸ ಏನಕ್ಕೆ ಅಲ್ಲಿ ಇರಲಿಲ್ಲ ಬಿಡಿ ಮುಂಚೆನೂ. ಅಲ್ಲಿ ಏನಿತ್ತು ಇದು ನಾಗಬನ. ಇಲ್ಲಿ ನಾಗದೋಷರವರು ಅರ್ಕೆದವರು ಲಿಂಗ ತಂದಿಟ್ಟು ಹೋಯ್ತಾರೆ. ಅರ್ಕೆ ಪೊಂಬಲ ಐತಿದೆ, ಏನು ಮಾಡಂಗಿಲ್ಲ. ಟಂಕ್ ಇಷ್ಟ ಆಯ್ತಿಲ್ಲ. ಏನಂತ ಡೈಲಾಗ್ ಹೊಡಿ? ಕುಂಟಕಾಗಿ ಅಂತನಾ? ಹ್ಯಾಂಡಿಕ್ಯಾಪ್ಗಾಗಿ ಅಂತನಾ? ಇಲ್ಲೊಂದು ಹೊಳೆ ಇದೆ, ಇಲ್ಲೊಂದು ಹೊಳೆ. ಸೊ ಇವಾಗ ನಮ್ಮದು ದರ್ಶನ ಆಯಿತು. ನಾನು ಮತ್ತು ನನ್ನ ತಂಗಿ ಇಬ್ಬರು ಇಲ್ಲಿ ಬಂದಿದ್ದೀವಿ. ಅವರು ಇವಾಗ ಹೋದ್ರು ಒಳಗೆ. ನಾವು ಒಳಗೆ ಹೋಗಿ ಬಂದ ಅಂದರೆ ಕೈ ತೊಳ್ಕೊಬರಕ್ಕೆ ಅಲ್ಲಿ ಬತ್ತವ್ರು ನೋಡಿ. ಇಲ್ಲಿ ಅಲ್ಲಿ ಬತ್ತವ್ರು ಸ್ವಾಮಿಗಳು. ಯಾವರು? ಭಟ್ರಳ್ಳಿ. ಇಲ್ಲೇ ಈಗ ನೆಕ್ಸ್ಟು ತೋಪೊಳಗೆ ಊಟನ ಪಲಾವು. ಬಜ್ಜಿ ತಗೋಬೇಕು. ಬಜ್ಜಿ ಜಗಳ ಆಡ್ತಾರೆ ನೋಡಿ. ಈಗ ಬಜ್ಜಿ ತಗೋತೀನಿ ಅಂದರೆ ಹಿಂಗೆ ಆಡ್ತಾರೆ ನೋಡು.